ಈಗಾಗಲೇ ನಟ ಕಿಚ್ಚ ಸುದೀಪ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು 28 ವರ್ಷಗಳಂತೂ ಆಗಿದೆ. ಈ ಒಂದು 28 ವರ್ಷಗಳ ಅವರ ಜರ್ನಿಯಲ್ಲಿ ಮಾಡಿದ ಎಲ್ಲ ಸಿನಿಮಾಗಳು ಸಹ ಅಭಿಮಾನಿಗಳ ಮನಸ್ಸನ್ನಂತೂ ಗೆದ್ದಿದೆ. ಸೊ ಇದರಲ್ಲಿ ಸಾಕಷ್ಟು ನಟನೆಯ ಮೂಲಕ ಇಡೀ ಕರ್ನಾಟಕವನ್ನು ತನ್ನತ್ತ ಸೆಳೆದಂತಹ ವ್ಯಕ್ತಿ ಇವರು ಅಂತಲೇ ಹೇಳ್ಬೋದು. ಹೀಗೆ ಬಿಗ್ ಬಾಸ್ 6 ಶೋ ಅಲ್ಲಿ ಗಣೇಶ್ ಅವರು ಅವರ ಒಂದು ಸಿನಿಮಾ ಪ್ರಮೋಷನ್ಗೋಸ್ಕರ ಆ ಶೋಗೆ ಹೋಗಿರ್ತಾರೆ. ಸೊ ಆಗ ಸುದೀಪ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಗಣೇಶ್ ಅವರನ್ನು, ಒಂದು ವೇಳೆ ನನ್ನ ಸಿನಿಮಾಗಳಲ್ಲಿ ಯಾವ ಸಿನಿಮಾ ನೀವು ಮಾಡಬೇಕಾಗಿತ್ತು, ನಿಮ್ಮ ಸಿನಿಮಾಗಳಲ್ಲಿ ನಾನು ಯಾವ ಸಿನಿಮಾ ಮಾಡಬೇಕಿತ್ತು ಅಂತ ಕೇಳಿದಾಗ ಗಣೇಶ್ ಅವರು ಹೇಳ್ತಾರೆ, ನನಗೆ ಆ ಐಡಿಯಾನೇ ಇರಲಿಲ್ಲ, ನೀವು ಎಲ್ಲ ಸಿನಿಮಾಗಳಲ್ಲೂ ಬೆಸ್ಟ್ ಕೊಟ್ಟಿದ್ದೀರ, ನಿಮ್ಮ ಒಂದು ರೀಪ್ಲೇಸನ್ನು ಯಾರು ಮಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆ ಗಣೇಶ್ ಅವರ ಆ ಮಾತು ಕೇಳಿ ಸುದೀಪ್ ಅವರಿಗೆ ತುಂಬ ಖುಷಿಯಾಯಿತು. ಹಾಗೆ ಗಣೇಶ್ ಅವ್ರ ಮೇಲೆ ಇದ್ದಂತಹ ಗೌರವ ಇನ್ನಷ್ಟು ಜಾಸ್ತಿ ಆಯಿತು. ಸೊ ಹಾಗೆ ಸುದೀಪ್ ಅವರು ಒತ್ತಾಯ ಮಾಡಿ ಕೇಳಿದಾಗ ಒಂದು ಸಿನಿಮಾ ಹೇಳಲೇಬೇಕು ಅಂದಾಗ ಸೊ ಅವ್ರು ಹೇಳ್ತಾರೆ, ನಲ್ಲ ಹಾಗೂ ಸ್ವಾತಿ ಮುತ್ತು ಅನ್ನೋಂತಹ ಸಿನಿಮಾ ಹೆಸರನ್ನು ಹೇಳ್ತಾರೆ. ಸೊ ಅದನ್ನು ಕೇಳಿದಂಥ ಸುದೀಪ್ ಅವರು ಓಕೆ ಅಂತ ಹೇಳ್ತಾರೆ. ಸೊ ಗಣೇಶ್ ಅವರು ಸಹ ಒಂದು ಮಾತನ್ನು ಹೇಳ್ತಾರೆ, ನೀವು ಮುಂಗಾರು ಮಳೆ ಸಿನಿಮಾವನ್ನು ನೀವು ಮಾಡಬೇಕಿತ್ತು ಅಂತ ಕೇಳಿದಾಗ ಸುದೀಪ್ ಅವರು ಒಂದೇ ಮಾತನ್ನು ಹೇಳ್ತಾರೆ, ಕೆಲವೊಂದು ನಿರ್ದೇಶಕರು ಕಥೆಯನ್ನು ಬರೀಬೇಕಾದ್ರೆ ಆ ಒಂದು ಕ್ಯಾರೆಕ್ಟರ್ ಯಾರಾಗಿ ಇರಬೇಕು, ಯಾರನ್ನು ಥಿಂಕ್ ಮಾಡಿ ಬರೆದಿರ್ತಾರೋ ಅವ್ರು ಮಾಡೋದನ್ನೇ ತುಂಬ ಚೆನ್ನಾಗಿರೋದು. ಇನ್ಫ್ಯಾಕ್ಟ್ ನೀವೇ ಆ ಒಂದು ಪ್ರೀತಮ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ, ಆ ಒಂದು ಸಿನಿಮಾವನ್ನು ನೀವೇ ಮಾಡಬೇಕು, ನೀವು ಬಿಟ್ಟು ನಾನು ಮಾಡಿದರೆ ಅದು ನಿಜಕ್ಕೂ ಫ್ಲಾಪ್ ಆಗ್ತಾಯಿತ್ತು, ಅಂದರೆ ಅದು ಅಟ್ಟರ್ ಫ್ಲಾಪ್ ಆಗಿಬಿಡ್ತಾಯಿತ್ತು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆ ಕ್ಯಾರೆಕ್ಟರ್ ನಿಮಗೆ ಮಾತ್ರನೇ ಸೂಟ್ ಆಗಿದೆ ಅನ್ನೋ ಥರ ಹೇಳಿದ್ದಾರೆ. ಈಗಾಗಲೇ ಮುಂಗಾರು ಮಳೆ ಸಿನಿಮಾ 2006ರಲ್ಲಿ ಬಂದು 100 ದಿನಗಳ ಮೂಲಕ ಪ್ರದರ್ಶನ ನೀಡಿದೆ. ಆ ಒಂದು ಟೈಮಲ್ಲಿ ಇದ್ದಂತಹ ಕ್ರೇಜ್ ಆ ಮೂವಿಗೆ ಸಾಕಷ್ಟು ಅಭಿಮಾನಿಗಳನ್ನ ತಂದುಕೊಟ್ಟಿದೆ. ಈ ಒಂದು ಮೂವಿಯ ನಿರ್ದೇಶಕರಾಗಿರುವಂತಹ ಯೋಗರಾಜ್ ಭಟ್ ಹಾಗೂ ಗಣೇಶ್ ಅವರ ಹೆಸರು ಸಾಕಷ್ಟು ಕಡೆ ಕೇಳಿ ಬರ್ತಾನೆ ಇತ್ತು. ಈ ರೀತಿ ಸುದೀಪ್ ಅವರು ನೇರವಾಗಿ ಈ ಮೂವಿ ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮುಂಗಾರು ಮಳೆ ಸುದೀಪ್ ಅವರು ಮಾಡಿದರೆ ಅಟ್ಟರ್ ಫ್ಲಾಪ್ ಅಂತ ಏಕಾಏಕಿ ನೇರವಾಗಿ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.